ಅವೆಲ್ಲ ಶುಭಶಕ್ನ ತಮಟೆ ಅವೆಲ್ಲ ಸ್ವಲ್ಪ ಆ ಸಿನಿಮಾ ಮುಹೂರ್ತ ಓಪನಿಂಗ್ಗೆ ತಮಟೆ ಹೊಡಿಬಾರ್ದು ಆ್ಯಕ್ಚುಲಿ. ಮೂವಿ ರಿಲೀಸ್ ಅಂತಂದ್ರೆ ಒಂದು ಹಬ್ಬ ಅಲ್ವಾ, ಆ ಹಬ್ಬನ ಹೆಂಗೆ ಆಚರಿಸ್ಬೇಕು. ನಾನು ಮೂವಿ ಇಂಡಸ್ಟ್ರಿಗೆ ಬಂದಿದ್ದು ಮನೆ ಬಿಟ್ಟು ಬಂದು ಮೂವಿ ಇಂಡಸ್ಟ್ರಿಗೆ ಬಂದೆ. ಹಿಂಗಿರ್ಬೇಕಾದ್ರೆ ನಾನು ಹಬ್ಬ ಮಾಡ್ಬೇಕು ತಾನೆ, ಒಂದೊಂದು ಮೂವಿ ಚಾನ್ಸ್. ನಾವು ದುಡ್ಡಾಗಿ ಸಿನಿಮಾ ಮಾಡಿ ಮತ್ತೆ ನಾವು ದುಡ್ಡು ಕೊಟ್ಟು ಕರ್ಸ್ಬಂದು ಸಿನಿಮಾ ತೋರಿಸುವ ಅಂತ ಪರಿಸ್ಥಿತಿ ಇವಾಗಿದೆ. ಅದು ಸರಿ ಹೋಗೋದು. ಗಿಮಿಕ್ ಮಾಡಬೇಡಿ ಯಾರು ಸಿನಿಮಾ ಮಾಡಿದ್ರು. ಸಿನಿಮಾ ಮಾಡಿ ಜನಕ್ಕೆ ತಲುಪ್ಸೋಣ, ಪೋಸ್ಟ್ ಹೊಡಿಯೋಣ, ಮಾಧ್ಯಮದಲ್ಲಿ ಕುತ್ಕೊಳ್ಳೋಣ, ಮಾತಾಡೋಣ, ನಮ್ಮ ಸಿನಿಮಾ ಬಿಡುಗಡೆ ಆಗ್ತದೆ ಅಂತ ಹೇಳೋಣ. ಅದಕ್ಕೂ ಮೀರ್ ಬರಲಿ ನಮ್ಮ ಕೈಲಿ ಏನಿಲ್ಲ ಸರ್. ಅಲ್ಲ ಅವರೇ ಮನ್ಸು ಮಾಡ್ಬೇಕು. ಆ ಮುಖಗಳು ಎಲ್ಲಾ ಸಿನಿಮಾಗಳು ಸರ್ ಅವ್ನು ಹೋದ್ರೆ 20,000 ಕೇಳ್ತಾನ ಅವನು. ಅವ್ರ ಹೆಸರು ಹೇಳೋದು ಬೇಡ. 20,000 ಯಾಕೆ ಕೊಡ್ಬೇಕು ಸರ್? ನಮ್ಮ ಮಾಧ್ಯಮದವ್ರು ಚೆನ್ನಾಗಿರ್ಲಿ. ನೀನ್ ಯಾರೋ ಥರ್ಡ್ ಪರ್ಸನ್ ಇವಾಗ ಬಂದಿದ್ಯಾ, ಯಾವುದೋ ಏನೋ ಮಾಡಿ ಗಿಮಿಕ್ ಮಾಡಿ ಬಂದಿದ್ಯಾ, ನೀನು ಶಾಶ್ವತವಾಗಿ ಇರಲ್ಲ. ನಿನ್ನಿಂದ ಸಿನಿಮಾ ಓಡಲ್ಲ, ನಮ್ಮಿಂದ ನೀನು. ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ನೀನು ಬಂದು ನಿನ್ನ ರಿವ್ಯೂ ತಗೊಂಡು ಜನ ಥಿಯೇಟ್ರ್, ಇದು ಚೀಪ್ ಗಿಮಿಕ್ ಆಗಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಸರ್. ಒಂದೇ ಶೋ ಕೊಡೋದು ನಮ್ಮಂಥವ್ರಿಗೆಲ್ಲ, ಮಾಲ್ಗಳೆಲ್ಲ ಒಂದೇ ಶೋ. ಅದೇ ಬೇರೆ ಲ್ಯಾಂಗ್ವೇಜ್ ಆದರೆ 3 ಶೋ ಇರುತ್ತೆ. ಕಲೆಕ್ಷನ್ ಇಲ್ಲಾಂದ್ರೂ ಪರವಾಗಿಲ್ಲ, 3 ಶೋ ಇರುತ್ತೆ. ನಮಗೆ ಸಿಗೋದು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಕೊಟ್ಟರೆ ಬೆಳಗ್ಗೆ ಕೊಡ್ತಾರೆ, ಇಲ್ಲ ಮಧ್ಯಾಹ್ನ ಕೊಡ್ತಾರೆ. ನಮ್ಮ ಪ್ರೈಮ್ ಟೈಮ್ ನಮ್ದು ಯಾವಾಗ? ಸಂಜೆ 5:30. ಜನ ಫ್ರೀಯಾಗಿ ಬರೋದೇ ಆ ಟೈಮ್. ಸಂಜೆ ಟೈಮ್ ಪಾಸ್ ಎಲ್ಲಿ ಮಾಡೋಣ, ಒಂದು ಪಿಕ್ಚರ್ಗೆ ರಾತ್ರಿ 9 ಗಂಟೆ ಮನೆಗೆ ಹೋಗೋಣ, ಇಲ್ಲ ಫ್ಯಾಮಿಲಿ ಮೇಲೆ ಹಂಗೆ ಬರ್ತಾರೆ. ನಮ್ಮನ್ನು ಸಾಯಿಸೋದು ಹಿಂಗೆ. ಸುಮಾರು ಜನ ಹೇಳ್ತಾರೆ ಪ್ಯಾನ್ ಇಂಡಿಯಾ ಬಗ್ಗೆ. ಈಗ ಪ್ಯಾನ್ ಇಂಡಿಯಾ ಮಾಡ್ಬಿಡ್ತಾರೆ, ಅವ್ರು ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾದೆಲ್ಲ ಕುತ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಬರೋದೇ ಇಲ್ಲ. ಜೊತೆಗೆ ಆಡಿಯನ್ಸ್ಗಳು ಭೇಟಿ ಮಾಡಲ್ಲ, ಫ್ಯಾನ್ಸ್ಗಳು ಭೇಟಿ ಮಾಡಲ್ಲ, ಏನೋ ಮಾಡಲ್ಲ. ಒಂದು ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತಾರೆ, ಆ ಟೈಮ್ನ ಅವ್ರು ಅಲ್ಲೇ ಇರ್ತಾರೆ. ಇಲ್ಲಿ ನಾನು ಒಬ್ಬ ಅಭಿಮಾನಿ ನಮ್ಮ ಸ್ಟಾರ್ಸ್ಗಳಿಗೆ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲಿ ಸೆಲೆಬ್ರೇಷನ್ ಮಾಡೋದು ಅವ್ರು ಅಲ್ಲಿ ಇರೋದು. ಇದು ಸಂಬಂಧ ಏನಾಗುತ್ತೆ, ದೂರ ಆಗ್ತಾ ಇದೆ. ನಿಮ್ದು ಹಿಂದಿನ ಸಿನಿಮಾಗಳೆಲ್ಲ ತಗೊಂಡ್ರೆ ಆ ಪಾತ್ರಗಳೆಲ್ಲ ನಾವು ನೋಡಿದ್ದೀವಿ. ಸೊ ಈ ಆಯುಧ ಸಿನಿಮಾ ನಿಮಗೆ ಎಷ್ಟು ವಿಶೇಷವಾಗಿ ನಿಲ್ಲುತ್ತೆ? ಈ ಪಾತ್ರ ಆಗಲಿ, ಈ ಸಿನಿಮಾ ಆಗಲಿ, ನಿಮ್ಮ ಒಂದು ಕೆರಿಯರ್ಗೆ? ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ನನ್ನ ಕ್ಯಾರೆಕ್ಟರ್ನ. ಓವರ್ ಆಲ್ ಮೂವಿ ಅಂದರೆ ಎಸ್ಪೆಷಲಿ ನಂದು ಸ್ವಲ್ಪ ಎಲ್ಲೋ ಕರಳು ಹಿಂಡೋ ಅಂತ ಕೆಲವೊಂದು ಸೀನ್ಸ್ಗಳಿದೆ. ಆ್ಯಂಡ್ ಬೇರೆ ಮೂವಿಗಳಲ್ಲಿ ಕಂಪೇರ್ ಮಾಡಿದರೆ ಹೌದು, ಇದು ಕಂಪ್ಲೀಟ್ ಓವರ್ ಆಲ್ ನನ್ನ ಸಾಂಗಲ್ಲಿ ತೋರಿಸಿರೋ ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ ಬೇರೆ ಮೂವಿಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಥ್ಯಾಂಕ್ ಯು ದೇವರಾಜ್ ಸರ್, ನಾನೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಬಟ್ ಲೇಟಾಗಿ ಸಿಕ್ಕಿದೆ ನಾನು. ಅದೊಂದು ಫಸ್ಟ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸೀಕ್ವೆನ್ಸಲ್ಲಿ ಇರ್ತಾ ಇದ್ದೆ ಅನ್ಸುತ್ತೆ. ಆ್ಯಕ್ಷನ್ ಇದರಲ್ಲೆಲ್ಲ ಇರ್ತಾ ಇದ್ದೆ. ಸಿಕ್ಕಿರೋದು ಅದೃಷ್ಟ. ಅದು ತುಂಬ ಚೆನ್ನಾಗಿದೆ. ಆ ಪಾತ್ರಕ್ಕೆ ಲಾರೆನ್ಸ್ ಅಂತ ಸುಮಾರು ಸರಿ ಹೇಳ್ತಾನೆ ಇರ್ತೀನಿ. ಎಲ್ಲ ನೋಡಿ ಅದೇ ಹೇಳ್ತಾರೆ. ಯಾಕಂದ್ರೆ ಪೋಸ್ಟರ್ಸ್ಗಳೆಲ್ಲ ನೋಡಿದಾಗ ಸುಮಾರು ಜನ ಹೇಳ್ತಾರೆ. ನಾವು ಅನ್ನೋದಕ್ಕಿಂತ ನಮಗೊಂದಷ್ಟು ಜನ ಹೇಳಿದ್ರು. ಅದು ಕೇಳ್ಬೇಕಾರೆಲ್ಲ ಖುಷಿ ಆಗುತ್ತೆ. ಲಾರೆನ್ಸ್ ಅವರು ಇದಾರಲ್ಲ, ಅವ್ರ ಥರ ಕಾಣಿಸ್ತಿತ್ತು ಸುಮಾರು ಜನ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗಲೂ. ಸದ್ಯ ಇನ್ನೊಬ್ಬರ ಥರ ಕಾಣ್ತಾ ಇದೀವಲ್ಲ ಅದೇ ಗ್ರೇಟ್. ಇನ್ನೊಬ್ಬರ ಥರ ಕಾಣ್ತಾ ಇದೀವಲ್ಲ ಅದೇ ಗ್ರೇಟ್. ನನಗೆ ಇವ್ರು ಯಾವ ಥರ ಕಾಣ್ತಾರೆ ಗೊತ್ತೆ? ತಮಿಳಲ್ಲಿ ಜೈ ಇದಾರಲ್ಲ, ಜೈ ಆ ಥರನೇ ಅನ್ಸೋದು. ರೋಮಿಯೋ ಜೂಲಿಯೆಟ್ ಅಲ್ಲಿ ನೋಡ್ರಿ ಅವ್ರ ಥರನೇ ನಾನಿದ್ದೀನಿ. ಮೇಕಪ್ ಹಾಕಿ ಡ್ರೆಸ್ ಫಸ್ಟ್ ನೋಡಿದಾಗ ಹಂಗೆ ಅನ್ಸಿದ್ದು. ಫಸ್ಟ್ ಫೋಕ್ ಇದೆಲ್ಲ ನೋಡಿದಾಗ ಲಾರೆನ್ಸ್ ಸರ್ ಇದಾರಲ್ಲ, ಇದು ಕಾಂಚನ ಎಲ್ಲ ನಮ್ಮ ಸ್ಟುಡಿಯೋದಲ್ಲಿ ಇಟ್ಟಿರ್ತೀವಲ್ಲ, ನೀವು ನನ್ನಂತ ಕಂಡಿಡಿದೆ. ಅದು ಲಾರೆನ್ಸ್ ಅವರು ಸರ್ ನಾನೇ ಸರ್ ಅದು ಅಂತ ಸುಮ್ಮ ಡೀಪಾಗಿ ನೋಡಿ ಐಬ್ರೋ ಎಲ್ಲ ನೋಡ್ಬಿಟ್ಟು ನೀವೆಲ್ಲ ಅಂತ ಗುರ್ತಿಸ್ತಾರೆ. ಇವಾಗ ಗುರ್ತು ಹಾಕಷ್ಟೇ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಕೆಲವು ಇದೆಲ್ಲ. ಅಂದರೆ ಜಮಾನ ಚೇಂಜ್ ಆಗ್ತಾ ಇರ್ತದೆ, ಟ್ರೆಂಡ್ ಚೇಂಜ್ ಆಗ್ತಾ ಇರ್ತದೆ. ಸೊ ಕಡಿಮೆ ಸ್ವಲ್ಪ ರಿಜಿಸ್ಟರ್ ಆಗ್ಬಿಟ್ರೆ ಪಕ್ಕ ಫಿಕ್ಸು. ಅವಾಗ ನಾವು ರೋಡಲ್ಲಿ ಓಡಾಡಂಗಿಲ್ಲ, ಇಲ್ಲಿ ಟೀ ಕಾಫಿ ಕುಡಿಯೋಂಗಿಲ್ಲ, ಇಲ್ಲೂ ಊಟ. ಇವಾಗ ಫ್ರೀ ಮೇಡಮ್ ಇದೆ ಸರ್, ಫುಲ್ ಫ್ರೀ ಬೇಡ ಸರ್, ಇದು ಫ್ರೀಡಮ್ ಇದೆ ಸೂಪರ್ ಸರ್. ಅದಂತೂ ಬೇಡ. ಇವಾಗ ಹೆಂಗಿದೀವಿ, ಆರಾಮಾಗಿದ್ದೀನಿ ಸರ್. ರೋಡಲ್ಲಿ ಹೋಗ್ತೀವಿ, ಊಟ ಮಾಡ್ತೀವಿ, ಯಾವ ಹೋಟ್ಲ್ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ತಿನ್ಬೋದು, ಯಾವ ಬಟ್ಟೆ ಬೇಕಾದ್ರೆ ಹಾಕೋದು. ಅದು ಆದರೆ ತುಂಬ ಇದಾಗ್ಬಿಟ್ರೆ ಅದು ರಿಸ್ಟ್ರಿಕ್ಷನ್ ತುಂಬ ನಮ್ಗಂತಲ್ಲ, ಅದು ರಿಸ್ಟ್ರಿಕ್ಷನ್ ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಅದು ಇರಲಿ, ಎಷ್ಟಿರ್ಬೇಕು ಅಷ್ಟಿರಲಿ ಸಾಕು. ಆಮೇಲೆ ಅದ್ರ ಜೊತೆಗೆ ಪಾತ್ರದ ಪ್ರಿಪ್ರೇಷನ್ ಅಂತ ಬಂದರೆ, ಈಗ ನಂದು ಕ್ಯಾಟ್ರಾಗೋ ಅನ್ನೋ ಪಾತ್ರಕ್ಕೆ ಲೆನ್ಸ್ ಬೇಕೇ ಬೇಕಿತ್ತು. ಅದಕ್ಕೊಂದಷ್ಟು ಅವರು ಪ್ರಿಪ್ರೇಷನ್ ಮಾಡಿದ್ರು. ದಿನ ಅಂದರೆ ಬೆಳಗ್ಗೆ ಹೋಗಿದ ತಕ್ಷಣ ನಮ್ಮ ಶಾರ್ಟ್ ಬಿಫೋರೇನೆ ಲೆನ್ಸ್ ಹಾಕ್ಬೇಕಿತ್ತು ತುಂಬ. ಅದು ನನಗದು ಅಭ್ಯಾಸ ಇರಲಿಲ್ಲ ಆ್ಯಕ್ಚುಲಿ. ಅದು ಹಾಕ್ಬೇಕಾದ್ರೆ ತುಂಬ ಪೇನ್ ಆಗೋದು ಕೆಲವೊಮ್ಮೆ. ಅದೆಲ್ಲ ಅವರೇ ಪಾಪ ಇದು ಮಾಡ್ತಾಯಿದ್ರು. ಜೊತೆಗೆ ಒಂದು ಪರ್ಟಿಕ್ಯುಲರ್ ಒಂದು ಆ್ಯಕ್ಷನ್ ಸೀನ್ ಆದಮೇಲೆ ಒಂದು ಇಂಪಾರ್ಟೆಂಟ್ ಸೀನ್ ಇದೆ ಆ್ಯಕ್ಚುಲಿ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 1 ಅವರ್ ಮ್ಯಾಕ್ಸಿಮಮ್, ಒಂದು 45 to 1 ಅವರ್ ಎಲ್ಲ ಆ್ಯಂಗಲಲ್ಲೂ ಶಾರ್ಟ್ಸ್ಗಳು ತೆಗಿಬೇಕು. ಅದು ತುಂಬ ಬರೀ ನೆಲದ ಮೇಲೆ ತುಂಬ ಬಿಸಿಲು, ಅದು ತುಂಬ ಬ್ಲಡ್ ಫುಲ್ಲು ಫೇಸಲ್ಲೆಲ್ಲ. ಅದೊಂದು ಶಾರ್ಟಲ್ಲಿ ತುಂಬ ಕೆಳಗಡೆ ಮಲಗಿಸ್ಬಿಡಿದ್ರು ಫುಲ್ಲು, ಕೆಳಗಡೆ ಕಲ್ಲು ಮುಳ್ಳು, ತುಂಬ ಬಿಸಿಲು, ಲಾಂಗ್ ಶಾಟ್ ಎಲ್ಲ ಒಂದು ಕೆಲವೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾದಲ್ಲಿ, ಆಗಿದೆ ಸಿನಿಮಾದಲ್ಲಿ.
ಮೇಕಪ್ ಆರ್ಟಿಸ್ಟ್ ಅಲ್ವಾ, ಎಲ್ಲರಿಗೂ ನಾನೇ ಮೇಕಪ್. ಈ ಸಿನಿಮಾಗೂ ನೋಡಿ ಅವರೇ ಮೇಕಪ್ ಮಾಡ್ಕೊಂಡು ಅವರೇ ಆಕ್ಷನ್ ಹೇಳ್ಕೊಂಡು ಅವರೇ ಆಕ್ಟಿಂಗ್. ವಿಲನ್ಸ್ಗೆ ನಂದೇ ಮೇಕಪ್. ಅವ್ರ ರಗಡೆ ಕಾಣ್ಬೇಕಂದ್ರೆ ಸಿನಿಮಾ ಮೇಲೆ ಬಹಳ ಪ್ರೀತಿ ಇದೆ ಸರ್. ಸಿನಿಮಾ ಏನ್ ಮಾಡಿದ್ರು ಸಿನಿಮಾ ಚೆನ್ನಾಗಿ ಮಾಡ್ಬೇಕು, ಅದನ್ನ ಜನಕ್ಕೆ ರೀಚ್ ಮಾಡ್ಬೇಕು, ಅದನ್ನ ಗೆಲ್ಲಿಸ್ಬೇಕು, ಜನಕ್ಕೆ ತಲುಪಿಸ್ಬೇಕು ಅನ್ನೋದೊಂದು ಹಸಿವಿದೆ. ಅವ್ರು ಒಳ್ಳೇದಾಗಬೇಕು ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಹೀರೋ ಕಟೌಟ್ ಹಾಕ್ತಾರೆ, ಬಟ್ ನಿಮ್ದು ಹೀರೋ ಜೊತೆ ಕಟೌಟ್ ಹಾಕೊಂಡಿದ್ದೀರಿ. ನೋಡಿ, ಹೀರೋಗಳು ಮಾತ್ರ ಕಟೌಟ್ ಹಾಕ್ಬೇಕಾ, ಹೀರೋಯಿನ್ಸ್ ಹಾಕಬಾರ್ದಾ? ಇವರು ಹೀರೋ, ನಾನೇ ಹೀರೋ ಒನ್ ಆಗೋಗ್ಬಿಡಿ. ಆಫ್ ದಿ ಹೀರೋ. ಹಂಗಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾರೋ ನಮ್ಮೊಂದಷ್ಟು ಫ್ಯಾನ್ಸ್ ನಮ್ಮ ಗ್ರೇಟ್ ಅಲ್ವಾ ಫ್ರಾನ್ಸ್ ಹಾಕಿದ್ದಾರೆ. ಬೆಳಗ್ಗೆ ನಾನು ಎದ್ದು ಹೋಗಿ ನೋಡಿದಾಗಲೇ ನನಗೆ ಗೊತ್ತು ಆ ಹಾರಗಳು, ಎಸ್ಪೆಷಲಿ ಕಟೌಟ್ ಮುಂಚಿನ ಮೂವಿಗಳಿಗೆಲ್ಲ ಹಾಕಿದ್ದಾರೆ, ಬಟ್ ಹಾರನೂ ಹಾಕಿದ್ದಾರೆ. ಬಟ್ ಇಷ್ಟು ರಿಚ್ ಆಗಿ ಹಾರ ಹಾಕಿರೋದು ಇದೇ ಮೂವಿಗೆ. ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿತ್ತು. ಬಟ್ ಒಂದ್ ಕಡೆ ಭಯನೂ ಆಗ್ತಿತ್ತು, ಇನ್ನೊಂದ್ ಕಡೆ ಖುಷಿನೂ ಆಯ್ತು. ಮೊನ್ನೆ ಅಷ್ಟೇ ಆ ಕಡೆ ಹೋಗಿದ್ವಿ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಸಿನಿಮಾ, ಸೊ ಅಲ್ಲಿ ಜನಗಳು ನೋಡ್ತಿದ್ರೆ ಹೀರೋಗೆ ಹಾರ ಇಲ್ಲ, ಏನಪ್ಪ ಹೀರೋಯಿನ್ ಈ ಲೆವೆಲ್ಗೆ ಹಾರ ಹಾಕಿದ್ದಾರೆ. ಮೋಸ್ಟ್ಲಿ ಯಾರೋ ತುಂಬಾ Actually, ಮಾಡಿರುವಂತ ನಟಿ ಇರ್ಬೋದೇನೋ. ನಾವು ನಮ್ಮ ಸಿನಿಮಾ ಕಟೌಟ್ ಇಂದ ಕಟೌಟ್ ನನಗೆ ಹೆಸರು ಅಲ್ಲ, ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಸಿನಿಮಾ ಕಟೌಟೇ ಬೇಡ ಅಂತಿದ್ದೆ. ಇವ್ರು ಕಟೌಟ್ ಹಾಕ್ಸಿದ್ರೆ ನಾನು ರಪ್ಪದ ಕಟೌಟ್ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ fans ಹೇಳ್ಕೊಳಕ್ ಆಗಲ್ಲ. ಗಳು ಅದು ಒಂದ್ ಸಿಗ್ನೇಚರ್ ಬಂದ್ಬಿಟ್ಟಿದೆ ನನ್ಗೀಗ, ಕಟೌಟ್ ಕ್ವೀನ್ ಅಂತಾನೆ ಆಗ್ಲಿಂದನು. Okay. ಅದ್ ಕೇಳ್ಬೇಕಾದ್ರೆ ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದೇ ಒಂದು ಇರ್ಬೇಕಾದ್ರೆ, ನನ್ನಿಂದಾನೇ ಇದು ಕ್ರಿಯೇಟ್ ಆಯ್ತಾ, ನನ್ನಿಂದಾನೇ, ಅದೊಂದು ಖುಷಿನೇ ಅಲ್ವಾ? ಅದು ಆಗ್ಬೇಕು, ಹಂಗೆ ಆಗ್ಬೇಕು ಸರ್. ಅಟ್ಲೀಸ್ಟ್ ಥಿಯೇಟ್ರ್ ಮುಂದೆ ಅದೆಲ್ಲ ಇದ್ದಾಗ ಜನಕ್ಕೊಂದು ಆಕರ್ಷಣೆ ಇರುತ್ತೆ. Yes, sir, ಹೌದು. ಅದು ಬೇರೆ ಥರ ತಿಳ್ಕೊಬಾರ್ದು, ಒಂದು ಆಕರ್ಷಣೆ. ಜನನ ಒಳಗೆ ಕರೆಯೋದಕ್ಕೆ ಏನೋ ಒಂದು ಥಿಯೇಟ್ರ್ ಮುಂದೆ ಡೆಕೋರೇಷನ್ ಇರಬೇಕು, ನಾಯಕಿಂದ ಇಬ್ಬರದು ಇರಬೇಕು. ತುಂಬಾ ಜನ ಅದ್ರಲ್ಲಿ ವಿರೋಧ ಮಾಡೋರು ಇರ್ತಾರೆ. ಇವಾಗ ಅದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಟ್ರೆಂಡ್. So, ಕಟೌಟ್ hero ಎಷ್ಟು ಸಿನಿಮಾಗೆ ಮುಖ್ಯನೋ ಹೀರೋಯಿನ್ ಕೂಡ ಅಷ್ಟೇ ಹೌದು ಮುಖ್ಯ. ಹೌದು ಹೌದು, So, ಹೀರೋಯಿನ್ಗೂ ಕಟೌಟ್ ಹಾಕಿ ಹಾರ ಹಾಕೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪೇನಿದೆ. ತಪ್ಪಿದೆ. ಅವಾಗೆಲ್ಲ ಜಮಾನದಲ್ಲಿ ಮಾಲಾಶ್ರೀ ಮೇಡಮ್ಗೆ ಎಂತೆಂತ ಕಟೌಟ್ ಹಾಕ್ತಿದ್ರು, ಹೆಂಗೆಲ್ಲ ಇದು ಮಾಡ್ತಿದ್ರು. ಏನಕ್ಕೆ ಅಂದ್ರೆ ಇವಾಗ ಹೀರೋಗಳೆಲ್ಲ ಕಟೌಟ್ ಹಾಕೋದ್ ಕಮ್ಮಿ ಮಾಡ್ತಾ ಇದಾರಲ್ಲ, ಅದಕ್ಕೆ ಹೀರೋಯಿನ್ಗಳು ಇವಾಗ ಕೆಲವು ಇವಾಗ ದೊಡ್ಡ ದೊಡ್ಡ ಸ್ಟಾರ್ದು ಬಿಟ್ರೆ ಕಟೌಟ್ ಬೇರೆ ಯಾರ್ದು ಕಾಣೋದೇ ಇಲ್ಲ. ಕಟೌಟ್ಗಳು ಇರ್ಬೇಕು, ಆಕ್ಚುಲಿ ಆ ಟ್ರೆಂಡ್ ಹೋಗ್ಬಾರ್ದು, ಇರಬೇಕು. ಇವಾಗ ಫ್ಲೆಕ್ಸ್ ಬ್ಯಾನರ್ ಬಂದ್ಬಿಟ್ಟು ನೆಕ್ಸ್ಟ್ ಡಿಜಿಟಲ್ ವೈಸ್ ಆಗ್ಬಿಡುತ್ತೆ, ಥಿಯೇಟ್ರ್ ಮುಂದೆ ಕಟೌಟ್ ಕಾಣಲ್ಲ. ದೊಡ್ಡ LED ವ್ಯಾಲ್ ಹಾಕ್ಬಿಟ್ಟು ಅದರಲ್ಲೇ ಫುಲ್ ಇದೆ ಮಾಡ್ಬಿಡೋದು ಅಷ್ಟೇ, ಹಂಗಾಗುತ್ತೆ ನೆಕ್ಸ್ಟ್. ಹೇಳಿ ಮೇಡಮ್, ಏನ್ ಹೇಳ್ತಿದ್ರಿ? ಅದೇ ಮರ್ತ್ಬಿಟ್ರೆ ಕಟೌಟ್ ನೋಡ್ಬಿಟ್ಟು ನನಗೇನೆ ಶಾಕ್ ಆಯ್ತು. ಇಂಡಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಮುಂದೆ ಹಿಂಗೆ ಹೋಗ್ತಾ ಹೋಗ್ತಾ ಇನ್ನು ಕಟೌಟ್ ಹಾಕ್ತಾರಾ, ಇಲ್ಲ ಬರೀ LED ಮಾತ್ರ ನೋಡ್ತೀನಿ ಅಂತ. ಅಲ್ಲ, ಇವಾಗ ಜನರೇಷನ್ ಚೇಂಜ್ ಆದಾಗ ಎಲ್ಲ ಆಗ್ತಾ ಇದೆ. ಬಟ್ ಹಿಂದೆ ಹೇಗಿತ್ತು, ಇವತ್ತಿಗೂ ಹಳೆ ಸಾಂಗ್ಗಳನ್ನ ನಾವು ಕೇಳ್ಬೇಕು ಅನ್ಸುತ್ತೆ. ಈಗ ನಾವು ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಕಾರಲ್ಲಿ ಹಳೆ ಸಾಂಗ್ಗಳೇ ಬರ್ತಾ ಇರ್ತವೆ, ಹಳೆ ಸಾಂಗ್ ಹೊಸ ಸಾಂಗ್ ಬಾಯಲ್ಲೂ ಆಡ್ತಿರ್ತೀವಿ. ಹೊಸ ಸಾಂಗ್ಸ್ಗಳು ಯಾವ್ದೇ ಬಂದ್ರು ಅದು ನೆನಪೇ ಆ ಕ್ಷಣಕ್ಕೆ ಬರುತ್ತೆ, ಬಟ್ ಆಮೇಲೆ ಮರ್ತು ಬಿಡ್ತೀವಿ. ಅವತ್ತೇ ಟ್ರೆಂಡೆಡ್ ಬೂಮಲ್ಲಿ ಇರುತ್ತೆ, ನೆಕ್ಸ್ಟ್ ಇರಲ್ಲ. ಅದು ಹಳೆ ಸಾಂಗ್ ಕೇಳ್ತಾ ಇರ್ತೀವಿ ನಾವು. ಈ ಕಟೌಟ್ ಅಭಿಮಾನ ಹಿಂಗೆ ಇರಲಿ, ದಯವಿಟ್ಟು ಹಿಂಗೆ ಇರಲಿ. ಥ್ಯಾಂಕ್ ಯು. ಯಾಕಂದ್ರೆ ಸಿನಿಮಾ ಅಂದ್ರೆ ಸರ್ ಅದು ವೈಭವ, ಅದೊಂದು ನಮ್ಮ ಹಿಂದಿನ ಸಂಸ್ಕೃತಿ. ಪಟಾಕಿ ಆಗಿರ್ಬೋದು, ಹಾರ ಆಗಿರ್ಬೋದು, ಕಟೌಟ್ ಆಗಿರ್ಬೋದು. ಈಗ ಹಳೆ ವಿಷ್ಣು ಸರ್, ರಾಜ್ ಸರ್ ಇದೆಲ್ಲ ಹಳೆ ಕಟೌಟ್ಸ್ಗಳೆಲ್ಲ ಅಲ್ಲಿಂದ ಬಂದ ಕಟೌಟ್ಸ್, ಪಟಾಕಿ ಇವೆಲ್ಲ ಶುಭಶಕ್ನ. ತಮಟೆ ಅವೆಲ್ಲ ಸ್ವಲ್ಪ ಆ ಸಿನಿಮಾ ಮುಹೂರ್ತ ಓಪನಿಂಗ್ಗೆ ತಮಟೆ ಹೊಡಿಬಾರ್ದು ಆ್ಯಕ್ಚುಲಿ. ಮೂವಿ ರಿಲೀಸ್ ಅಂತಂದ್ರೆ ಒಂದು ಹಬ್ಬ ಅಲ್ವಾ, ಆ ಹಬ್ಬನ ಹಿಂಗೆ ಆಚರಿಸ್ಬೇಕು. ನಾನು ಮೂವಿ ಇಂಡಸ್ಟ್ರಿಗೆ ಬಂದಿದ್ದು, ಮನೆ ಬಿಟ್ಟು ಬಂದು ಮೂವಿ ಇಂಡಸ್ಟ್ರಿಗೆ ಬಂದೆ. ಹಿಂಗಿರ್ಬೇಕಾದ್ರೆ ನಾನು ಹಬ್ಬ ಮಾಡ್ಬೇಕು ತಾನೆ, ಒಂದೊಂದು ಮೂವಿ ಸಿಗೋದೊಂದು ಚಾನ್ಸ್, ರಿಲೀಸ್ ಅನ್ನ ಸಿಗೋದು ನಮ್ಗೆ ಶುಕ್ರವಾರ, ಅದೊಂದೇ ಚಾನ್ಸ್ ಸೆಲೆಬ್ರೇಟ್ ಮಾಡ್ಕೊ. ಅದು ಬಿಟ್ಟರೆ ಇನ್ನು ಯಾವಾಗ ಇಲ್ಲ. ಒಂದು ಸಕ್ಸಸ್ ಮೀಟು ಅದು ಇದು ಮಾಡ್ತೀವಿ. ಈ ಥಿಯೇಟ್ರ್ ಮುಂದೆ ಸ್ವಲ್ಪ ಸಕ್ಸಸ್ ಅನುಭವಿಸೋದೇ ಅದು ದೊಡ್ಡ ಖುಷಿ ಸರ್. ನಾವು ಮೂವಿ ತುಂಬ ಮೂವಿ ಮಾಡಿದ್ದೀನಿ, ಅದರಲ್ಲಿ ರಿಲೀಸ್ ಆಗೋದು ಕೆಲವೊಂದು ರಿಲೀಸ್ ಆಗೋದೇ ಒಂದು ಖುಷಿ ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ನಾವು ಹಬ್ಬ ಮಾಡಿದೆ ಹಿಂಗೆ. ಇದರಲ್ಲಿ ಏನಂದರೆ, ಇಷ್ಟು ದಿನ ಬೇರೆ ಹಿಡಿತದಲ್ಲಿದ್ವಿ, ಎಸ್ಪೆಷಲಿ ನಾನು ಬೇರೆ ಹಿಡಿತದಲ್ಲಿದ್ದೆ, ಅದು ಬೇರೆ ಥರ ಇತ್ತು. ಇವಾಗ ನನ್ನ ಹಿಡಿತದಲ್ಲಿ ನಾನಿದ್ದೀನಿ. ಸೊ ನನ್ನ ಪ್ರಯತ್ನ ಎಷ್ಟಿದೆ, ಎಷ್ಟು ಸಾಧ್ಯ ಜನಗಳಿಗೆ ಮುಟ್ಸೋವಂಥದ್ದು ಅಷ್ಟು ಪ್ರಯತ್ನ ಪಡ್ತಾ ಇದ್ವಿ. ನೋಡೋಣ ಸರ್, ಹೋಪ್ಫುಲಿ ದೇವರ ಆಶೀರ್ವಾದ. ಸೊ ಆಯುಧ ಸಿನಿಮಾ ಕಂಟೆಂಟ್, ಆಯುಧ ಸಿನಿಮಾದ ಕಂಟೆಂಟ್ ಅಂದ್ರೆ ನಾವು ಟ್ರೈಲರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಆಕ್ಷನ್ ಜೊತೆಗೆ ಒಂದು ಫ್ಯಾಮಿಲಿ ಡ್ರಾಮಾನು ಕೂಡ ಹೇಳಕೊಟ್ಟಿದ್ದೀರಿ ಅಂತ ಹೇಳಿ. ಸೊ ಜನಗಳು ಯಾವ ರೀತಿ ರಿಸೀವ್ ಮಾಡ್ತಾರೆ ಈ ಒಂದು ಕಥೆನಾಗ್ಲಿ ಅಂತ ನೀವು ನಿಮ್ಮ ಒಂದು ಹೋಪಲ್ಲಿ ಇದ್ದೀರಂತ? ತುಂಬ ನಂಬಿಕೆ ಇದೆ ಸರ್. ಆಯುಧನ ಟೈಟ್ಲೇ ಅರ್ಧ ಬರ ಮಾಡ್ಕೊಳ್ಳೋ ಒಂದು ಟೈಟ್ಲು, ಅಂದರೆ ಒಂದು ಶೀರ್ಷಿಕೆ ಆಯುಧ. ದಿನನಿತ್ಯ ಯೂಸ್ ಮಾಡೋ ಅಂಥ ಒಂದು ಶೀರ್ಷಿಕೆ ಇದು, ಒಂದು ಪದ. ನಾವು ಏನೇ ಬಳಸ್ಬೇಕಂದ್ರೂ ಬೆಳಗ್ಗೆ ಎದ್ದರೆ ಫೋನ್ ಯೂಸ್ ಮಾಡ್ತೀವಿ, ಟ್ರಾವೆಲಿಂಗ್ ಇದು. ನಾನು ಬೆಳಗ್ಗೆ ಎದ್ದು ನಾನು ಕೆಲಸ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದು ಕ್ಯಾಮ್ರಾ ತೆಗಿದ್ದೆ, ಅದೇ ನನಗೆ ಆಯುಧ, ಅದೇ ನನಗೆ ಊಟ ಕೊಡೋದು. ಸೊ ಪ್ರತಿಯೊಂದಕ್ಕೂ ಒಂದು ಆಯುಧ, ಒಂದು ಅಂದರೆ ದಿನನಿತ್ಯ ಬಳಕೆ ಮಾಡೋವಂಥದ್ದು. ಬರೀ ಇದು ಕತ್ತಿ ಎತ್ತಿ ಫೈಟ್ ಮಾಡೋ ಆಯುಧ ಅಲ್ಲ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಒಂದು ಮಾತು ಕೂಡ ಆಯುಧ ಆಗಿರುತ್ತೆ. ಏನೋ ಮಾತಾಡುವಾಗ ಅದು ಆಯುಧ ಥರನೇ ಯೂಸ್ ಮಾಡಿ ನಾವು ಮಾತಾಡಬೇಕು. ಸೊ ಈ ಉದ್ದೇಶದಿಂದ ಆಯುಧ ಒಂದು ಕ್ಯಾಚಿ ಟೈಟಲ್ಲು. ಇವನು ಆಯುಧ ಹಿಡ್ಕೊಂಡು ಯಾಕೆ ಇವನು ಎಷ್ಟು ರೋಷವಾಗಿ ಹೊಡಿತಾ ಇದ್ದೀನಿ ಎಲ್ರಿಗೂ ಅನ್ನೋದಕ್ಕೆ ಪಿಕ್ಚರಲ್ಲಿ ಒಂದು ವಸ್ತು ಇದೆ.
ಅಂದರೆ ಒಂದು ಹಿಂಟ್, ಒಂದು ಕಂಟೆಂಟ್ ಇದೆ. ಆ ಕಂಟೆಂಟಿಂದ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಹೊಸದೇನೋ ಇಟ್ಟಿದ್ದೀನಿ, ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಕಥೆನ. ಸಣ್ಣ ಹೇಳಿ, ಒಂದು ಮೊಬೈಲ್ ಸಿಗುತ್ತೆ ಒಂದು ಹುಡುಗಿಗೆ, ಒಂದು ಫ್ಯಾಮಿಲಿಯಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಇರ್ತೀವಿ. ಅವ್ನು ಚಿಕ್ಕ ಮಗು ಇರುತ್ತೆ, ನಮ್ಮ ಅಕ್ಕನ ಮಗಳು. ಅವಳಿಗೊಂದು ಮೊಬೈಲ್ ಸಿಕ್ಕಾಗ ಆ ಮೊಬೈಲ್ ಸ್ವಿಚ್ ಆನ್ ಆದಾಗ ಏನು ದುರಂತ ಎಲ್ಲ ನಡೆಯುತ್ತೆ, ಆ ಮೊಬೈಲಲ್ಲಿ ಏನಿತ್ತು ಅನ್ನೋದು ಚಿತ್ರದ ಒಂದು ಹೈಲೈಟ್ಸ್. ಸೊ ಮೊಬೈಲಲ್ಲಿ ಯಾರಿದ್ದಾರೆ, ಏನಕ್ಕೆ ಹಂಗಾಯಿತು, ಯಾಕೆ ಹಂಗಾಗಿ ಹೀರೋ ಆಯುಧ ಹಿಡಿತಾನೆ, ಇದು ಚಿತ್ರದ ಒಂದು ಲೈನ್ ಸ್ಟೋರಿ ಸರ್. ಮೇಡಮ್, ಮೊಬೈಲ್ ಇವಾಗ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಸೊ ಈ ಮೊಬೈಲ್ ಬಳಕೆಯಿಂದ ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಮೊಬೈಲ್ ನಿಮ್ಗೆ ತೊಂದರೆ ಆಗಿದೆ ಅಂದರೆ, ಇವಾಗ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ತುಂಬ ಬಳಕೆ ಮಾಡ್ತೀವಿ ನಾವೆಲ್ಲ. ಸೊ ಈ ಥರದ್ದು ನಿಮ್ಗೆ ಏನಾದ್ರು ಬ್ಯಾಡ್ ಆಗಿರೋದು ಇದೆಯಾ? ಇಂಡಸ್ಟ್ರಿ ಬಂದು ಒಂದು ಮೂವಿ ಆದಮೇಲೆ ಕೆಲವೊಂದು ಕಮೆಂಟ್ಸ್ಗಳು ಓದ್ತಾ ಇದ್ದೆ, ಬಟ್ ಅವಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಅದಾದಮೇಲೆ ಹೋಗ್ತಾ ಹೋಗ್ತಾ ಕಮೆಂಟ್ಸ್ ನೋಡೋದೇ ಬಿಟ್ಬಿಡೆ. ಅದಕ್ಕೆ ತಲೆ ಕೆಡ್ಸ್ಕೊಳ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಸುಮ್ಮನೆ ಬೇಜಾರಾಗೋದು, ಡಿಪ್ರೆಷನ್ಗೆ ಹೋಗೋದು, ಬೇಡ ಅಂತ ಇದುವರೆಗೂ ಒಂದು ಕಮೆಂಟ್ಸ್ ಆಗಲಿ ಏನು ಓದಕ್ಕೆ ಹೋಗಲ್ಲ, ಬರೀ ಪೋಸ್ಟ್ ಮಾಡ್ಬಿಡ್ತೀನಿ. ಸರ್ ಹೇಳಿದಾರಲ್ಲ, ಕಾಮೆಂಟ್ ಮಾಡೋರಲ್ಲ, ಅದೇನೋ ಅದೊಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆವಾಗಿತ್ತು. ಇವಾಗೆಲ್ಲ ತಲೆನೇ ಕೆಡ್ಸ್ಕೊ, ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದಾದಮೇಲೆ ಇನ್ನೊಂದು ಬೇಜಾರೇನು ಅಂತ ಅಂದರೆ, ಇಷ್ಟು ವರ್ಷ ಆಯಿತು ನಾನು ಸ್ಟ್ರಗ್ಲಿಂಗ್ ಆ್ಯಕ್ಟರ್, ಒಂದು ಒಳ್ಳೆ ಹೆಸರು ಸಿಗಬೇಕು, ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ಸು ಹೊತ್ಕೊಂಡು ಬಂದವಳು. ಇವಾಗೆಲ್ಲ ಏನಾಗಿದೆ ಅಂದರೆ, ಈ ರೀಲ್ಸ್ ಬಂದು ಅಂಥವರೇ ಜಾಸ್ತಿ ಸೀರಿಯಲ್ಸಲ್ಲಾಗಲಿ ಆರ್ಟಿಸ್ಟ್ಗಳಾಗಿ ಬರ್ತಾಯಿದ್ರಿ. ಅದು ಎಲ್ಲೋ ಒಂದು ಕಡೆ ನಾನು ಅವ್ರ ಮೇಲೆ ತಪ್ಪು ಹೇಳ್ತಾ ಇಲ್ಲ, ಬಂದಾಗ ನಮಗೂ ಒಂದು ಕಡೆ ಬೇಜಾರಾಗುತ್ತೆ. ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಯಾರ್ದೋ ಬೇರೆಯವ್ರ ಡೈಲಾಗ್ ತೊಗೊಂಡು ಇವರು ಒಂದು ರೀಲ್ಸ್ ಮಾಡಿದಾಗ, ಇವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಮತ್ತು ಫಾಲೋವರ್ಸ್ನ ನೋಡ್ತಾರೆ ಇನ್ಸ್ಟಾದಲ್ಲಿ, ಎಸ್ಪೆಷಲಿ ಫಾಲೋವರ್ಸ್ನ ನೋಡಿಬಿಟ್ಟು ಅವ್ರನ್ನ ಆ್ಯಕ್ಟಿಂಗ್ ಕರ್ಕೊಳ್ಳೋದು, ಈ ಥರ ಎಲ್ಲ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಮೊಬೈಲ್ ಯಾಕಪ್ಪ ಬಂತು ಅಂತ ಅನಿಸ್ಬಿಡುತ್ತೆ. ಇದೊಂದು ತುಂಬ ಬೇಜಾರಿದೆ ನನಗೆ. ಆದರೂ ಮೊಬೈಲ್ ಬಿಡೋಕ್ಕಾಗಲ್ಲ, ಮೊಬೈಲ್ ಬೇಕೇ ಬೇಕು. ಸೊ ಆ್ಯಕ್ಟಿಂಗ್ ವೈಸ್ ಹೋದರೆ ಇದು ಸ್ವಲ್ಪ ಎಲ್ಲೋ ಕಷ್ಟ ಅನಿಸುತ್ತೆ. ಮೊಬೈಲ್ನ ಎದುರಿಸ್ಬೋದವರು 4 ಗೋಡೆ ಮಧ್ಯೆ ಆ್ಯಕ್ಟ್ ಮಾಡಿಬಿಟ್ಟು ಡೂಪಲ್ಲಿ ಮಾಡ್ತಾರೆ. ಈ ಡೂಪೇ ಬೇರೆ, ಇಲ್ಲಿ ದೊಡ್ಡ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದೇ ಬೇರೆ. ಯಾಕಂದರೆ ಅವ್ರನ್ನ ಕರ್ಕೊಂಬಂದು ನಾವು ಟ್ರೈನ್ ಮಾಡಬೇಕು. ನೀವು ಹೋಗಿ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಕಲೀರಿ, ಕಲಿಕೆ ತಗೊಳ್ಳಿ ಫಸ್ಟು. ಆ ರೀಲ್ಸಲ್ಲಿ ಕ್ಷಣ ಮಾತ್ರಕ್ಕೆ ನೀವು ಯಾಮರ್ಸ್ಬೋದು ಅಷ್ಟೇ. ಜನ ಹೇಳ್ಬಿಡ್ತಾರೆ, ಆ್ಯಕ್ಟಿಂಗ್ ನೋಡ್ರೆ ಹೇಳ್ಬಿಡ್ತಾರೆ ಇವ್ರು ಆ್ಯಕ್ಟ್ರಾ ಇಲ್ವಾ ಅಂತ. ರೀಲ್ಸೆಲ್ಲ ತುಂಬ ದಿನ ನಡೆಯಲ್ಲ ಸರ್, ಇದೊಂದು ಟ್ರೆಂಡ್ ಅಷ್ಟೇ. ಆ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಟಿಕ್ಟಾಕ್ ಎಲ್ಲ ಅವಾಗಿತ್ತು, ಏನಾಯಿತು ಸರ್, ಇನ್ನೊಂದು ಟ್ರೆಂಡ್ ಚೇಂಜ್ ಅತಿ ಶೀಘ್ರದಲ್ಲಿ ನ್ಯೂಸ್ ಬ್ಲಾಸ್ಟ್ ಆಗುತ್ತೆ. ಬಂದ್ಬಿಟ್ಟಿದೆ, ಎಲ್ಲವೂ ಹೋಗುತ್ತೆ. ನಾವು ಅದಕ್ಕೆ ತಕ್ಕಂಗೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕನ್ನಡ ಸಿನಿಮಾಗಳು ನೋಡಕ್ಕೆಲ್ಲ ಬರ್ತಾರೆ, ಅದೊಂದು ಪಕ್ಕ. ಈಗ ಇದೊಂದು ಮಾತಿದೆ ಸರ್, ಅಂದ್ರೆ ಈಗ ಹೊಸಬರು ಸಿನಿಮಾ ಮಾಡಿದ್ರೆ ಸಿನಿಮಾಗಳು ಥಿಯೇಟ್ರಲ್ಲಿ ಅಂದ್ರೆ ಜಾಸ್ತಿ ದಿನ ಪ್ರದರ್ಶನ ಕಾಣಲ್ಲ, ಹೊಸಬರಿಗೆ ಸಿನಿಮಾ ಥಿಯೇಟರ್ ಸಿಗಲ್ಲ, ಈ ತರ ಸಮಸ್ಯೆಗಳಿದೆ. ಜನಗಳು ಬಂದು ಸಿನಿಮಾ ನೋಡಲ್ಲ ಅನ್ನೋ ಈ ತರದೆಲ್ಲ ಮಾತುಗಳಿದೆ. ಇದನ್ನೆಲ್ಲ ಯಾವ ರೀತಿ ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ ನೀವು ಅಂತ ಸಿನಿಮಾ ತಂಡ? ಫೇಸ್ ಮಾಡೋದಕ್ಕೆ ರೆಡಿ ಇರ್ಬೇಕು ಸರ್ ಖಂಡಿತವಾಗ್ಲು ಪ್ರತಿಯೊಬ್ರು. ಯಾಕೆ ಅಂತಂದ್ರೆ ಸಿನಿಮಾ ಅಂದ್ರೆ ಚಾಲೆಂಜ್. ಈಗ ಮನೋರಂಜನೆಯನ್ನ ನಾವು ಕೊಡ್ಬೇಕು ಅವ್ರಿಗೆ. ಈಗ ಫೋನ್ ನೋಡೋರ್ಗೆ ನೋಡ್ಬಿಡಿ ಅಂತ ಹೇಳಕ್ಕಾಗಲ್ಲ, ಅಥವಾ ಸೋಷಿಯಲ್ ಮೀಡಿಯಾನ ಅದನ್ನೇ ಜಾಸ್ತಿ ನೋಡೋರ್ಗೆ ನೋಡ್ಬಿಡಿ ಅಂತ ಹೇಳಕ್ಕಾಗಲ್ಲ. ಅವ್ರನ್ನೆಲ್ಲ ಹೊಡೆದು ಅವ್ರು ಆಚೆ ಬರ್ಬೇಕು, ಆ ಥರ ಒಂದು ಸಿನಿಮಾನ ನಾವು ಕೊಡಬೇಕು ಅಲ್ವಾ. ನಾವು ಯಾವುದೋ ಥರದ ಸಿನಿಮಾಗಳು ಕೊಟ್ಬಿಟ್ಟು ನಮ್ಮ ಸಿನಿಮಾನ ನೋಡಿ ಅದನ್ನ ನೋಡ್ಬಿಡಿ ಅನ್ನೋಕ್ಕಾಗಲ್ಲ. ಇವತ್ತು ಬೇರೆ ಥರ ಚೇಂಜ್ ಆಗಿದೆ, ಅದಕ್ಕೆ ನಾವು ಅಡಿಟ್ ಆಗಬೇಕು. ಅದನ್ನು ನಾವು ಟೈಮ್ನ ಕೊಟ್ಟು ಒಳ್ಳೆ ಕಥೆ ಮಾಡಿ, ಒಳ್ಳೆ ಮೇಕಿಂಗ್ ಮಾಡಿ, ಬೇರೆ ಭಾಷೆಗಳ ಜೊತೆಗೆ ಸಿನಿಮಾನೇ ಅದ್ಭುತವಾಗಿ ಮಾಡಿಕೊಟ್ಟಾಗ ಖಂಡಿತ ನೋಡ್ತಾರೆ. ಈಗ ಹೋಟ್ಲ್ ನಾವು ಅಡುಗೆ ಮಾಡ್ತೀವಿ ಅಂತ ಬಂದಾಗ ಅದು 100 ಕಿಲೋಮೀಟರ್ ಇರಲಿ ಹುಡ್ಕೊಂಡು ಹೋಗ್ತೀವಿ ನಾವು ಅಲ್ವಾ. 200 ರೂಪಾಯಿ ಬಿರಿಯಾನಿಗೆ 1,000 ಕೊಟ್ಟು ಊಟ ಮಾಡ್ತೀವಿ. ಕಾರಣ ಏನು? ಅದ್ಭುತವಾಗಿದೆ ಅಂತ. ಹಂಗೆ ಸಿನಿಮಾ ಮಾಡಿದಾಗ ಜನ ಎಲ್ಲಾರು ನುಗ್ಗು ಬಂದು ನೋಡ್ತಾರೆ. ಆ ಥರ ನುಗ್ಗಿ ನೋಡಿ ಗೆಲ್ಸಿರೋ ನಿದರ್ಶನಗಳು ಬೇಜಾನಿದೆ. ಗಿಮಿಕ್ ಮಾಡಬೇಕು ಅಂತ ಹೇಳ್ತಾರೆ. ಗಿಮಿಕ್ ಯಾಕೆ ಮಾಡ್ಬೇಕು ಸರ್? ನಾವು ಸಿನಿಮಾ ಮಾಡಿರೋದೇ ಉಂಟಂತೆ. ಅಲ್ಲ, ಇವಾಗ ನಡೀತಾ ಇದೆ ಸರ್, ಅದು ಇಂಡಸ್ಟ್ರಿಯಲ್ಲಿ ತುಂಬಾ ನಡೀತಿದೆ. ಗಿಮಿಕ್ ಮಾಡಿ ಕ್ರೌಡ್ ಫಿಲ್ಲಿಂಗ್ ಅದು ಇದು ತುಂಬಾ ನಡೀತಿದೆ. ನಾವು ದುಡ್ಡಾಗಿ ಸಿನಿಮಾ ಮಾಡಿ ಮತ್ತೆ ನಾವು ದುಡ್ಡು ಕೊಟ್ಟು ಕರ್ಕೊಂಡು ಸಿನಿಮಾ ತೋರಿಸುವ ಅಂತ ಪರಿಸ್ಥಿತಿ ಇವಾಗಿದೆ. ಇಲ್ಲ ಇಲ್ಲ, ಮತ್ತೆ ಇನ್ನೊಂದು ಥಿಯೇಟ್ರಿಗೆ ಹೋಗ್ತೀವಾ, ಥಿಯೇಟ್ರಿಗೆ ಹೋದಾಗ್ಲೂ ಕೂಡ ಬಂದ್ಬಿಟ್ಟು ಅವರೇ ಕೇಳ್ತಾರೆ ಟಿಕೆಟ್. ಅವಲೇ ಹೇಳಿದ್ರೆ ಸರ್, ಶೋಲ್ಡ್ ಔಟ್ ಆಗಿದೆ ಫಸ್ಟ್ ಶೋ, ಅದೇ ನನಗೆ ಧನ್ಯ ಸಾಕು. ನನಗೆ ಫಸ್ಟ್ ಶೋ ಶೋಲ್ಡ್ ಔಟ್ ಆಯ್ತಾ, ನಾನು ಸಿನಿಮಾ ಮಾಡೋದಕ್ಕೂ ತುಂಬ ಸಾರ್ಥಕತೆ ಬಂತು ಸರ್. ನಾನು ಸಿನಿಮಾಯಿಂದ ದುಡ್ಡು ಬರಬೇಕು, ಸಿನಿಮಾಯಿಂದ ನನ್ನ ಜೀವನ ಚೆನ್ನಾಗಿಲ್ಲ, ಕಷ್ಟಪಟ್ಟು ದುಡಿಯೋಕೆ ಒಂದು ದಾರಿ ಇದೆ. ನಾನು ಹ್ಯಾಪಿಯಾಗಿರ್ತೀನಿ, 3 ತಿಂಗಳು ದುಡಿದ್ರೆ ಆರಾಮಾಗಿರ್ತೀನಿ, ನಾನು ಸಮಸ್ಯೆನೇ ಇಲ್ಲ. ಗಿಮಿಕ್ ಮಾಡಿ ಸಿನಿಮಾ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಅಂದರೆ ಗಿಮಿಕ್ ಎಷ್ಟು ದಿನ ನಡೆಯುತ್ತೆ ಸರ್, ಅದು ಸರಿ ಹೋಗೋದು. ಗಿಮಿಕ್ ಮಾಡಬೇಡಿ ಯಾರು ಸಿನಿಮಾ ಮಾಡಿದ್ರು. ಸಿನಿಮಾ ಮಾಡಿ ಜನಕ್ಕೆ ತಲುಪ್ಸೋಣ, ಪೋಸ್ಟ್ ಹೊಡಿಯೋಣ, ಮಾಧ್ಯಮದಲ್ಲಿ ಕುತ್ಕೊಳ್ಳೋಣ, ಮಾತಾಡೋಣ, ನಮ್ಮ ಸಿನಿಮಾ ಬಿಡುಗಡೆ ಆಗ್ತದೆ ಅಂತ ಹೇಳೋಣ.
ಅದಕ್ಕೂ ಮೀರಿ ಬರಲಿ ನಮ್ಮ ಕೈಲಿ ಏನಿಲ್ಲ ಸರ್, ಅಲ್ಲ ಅವರೇ ಮನ್ಸು ಮಾಡಬೇಕು. ಸರ್ ಒಂದು ಸಿನಿಮಾ ಮಾಡಿದೀವಿ ಅಂತ ಜನಗಳೇ ತಲುಪ್ಸಕ್ಕೆ ಒಂದು ಮಾಧ್ಯಮ ಒಂದು ವೇದಿಕೆ ನಮಗೆ, ಅದು ಬಿಟ್ರೆ ನಮ್ಗೆ ಏನೂ ಇಲ್ಲ, ಅದು ಬಿಟ್ರೆ ನಮ್ಗೆ ಏನೂ ಇಲ್ಲ. ಏನ್ ಬೇರೆ ತರ ಸಿನಿಮಾ ರಿಲೀಸ್ ಮಾಡಿ ಬೇರೆ ತರ ಗಿಮಿಕ್ ಮಾಡಿ ಈಗ ಹೆಂಗಾಗೋಗಿದೆ ಅಂದ್ರೆ ಅದರಿಂದ ಸಿನಿಮಾ ನೋಡಕ್ಕೆ ಚಿತ್ರಮಂದಿರ ಜನಗಳೇ ಬರ್ತಿಲ್ಲ. ಅದು ಹೋಟೆಲ್ ಚೀಪ್ ಗಿಮಿಕಿಂದ ಬೆಲೆನೇ, ನಮ್ಮಂತ ಮೇಕರ್ಸ್ ಬೆಲೆನೇ ಇಲ್ಲ ಸರ್. ಒಂದಷ್ಟು ಮುಖಗಳಿದಾವೆ, ಆ ಮುಖಗಳು ಎಲ್ಲಾ ಸಿನಿಮಾಗಳು ಸರ್. ಅವ್ನು ಹೋದ್ರೆ 20,000 ಕೇಳ್ತಾನ ಅವನು, ಅವ್ರ ಹೆಸರು ಹೇಳೋದ್ ಬೇಡ. 20,000 ಯಾಕೆ ಕೊಡ್ಬೇಕು ಸರ್? ನಮ್ಮ ಮಾಧ್ಯಮದವ್ರು ಚೆನ್ನಾಗಿರ್ಲಿ. ನೀನ್ ಯಾರೋ ಥರ್ಡ್ ಪರ್ಸನ್ ಇವಾಗ ಬಂದಿದ್ಯಾ, ಯಾವ್ದೋ ಏನೋ ಮಾಡಿ ಗಿಮಿಕ್ ಮಾಡಿ ಬಂದಿದ್ಯಾ, ನೀನು ಶಾಶ್ವತವಾಗಿ ಇರಲ್ಲ. ನಿನ್ನಿಂದ ಸಿನಿಮಾ ಓಡಲ್ಲ, ನಮ್ಮಿಂದ ನೀನು. ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ರೆ ನೀನು ಬಂದು ನಿನ್ನ ರಿವ್ಯೂ ತಗೊಂಡು ಜನ ಥಿಯೇಟ್ರ್, ಇದು ಚೀಪ್ ಗಿಮಿಕ್ ಆಗಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಸರ್. ಜನ ನೋಡೋಣ ಬಿಡು, ಮಾಡೋಣ ಬಿಡು, ಆ ಥರ ಬಂದ್ಬಿಟ್ಟಿದೆ. ಇವಾಗ ಒಂದು 10 ಜನ ಬಂದು ಸಿನಿಮಾ ನೋಡ್ರೆ ಅದ್ರಲ್ಲಿ 2-3 ಜನ ಆದ್ರೂ ಬೇರೆಯವ್ರಿಗೆ ಹೋಗಿ ಹೇಳ್ತಾರೆ ಚೆನ್ನಾಗಿದೆ ಕಣ ಒಂದ್ಸತಿ ನೋಡ್ಬೇಕು ಹೋಗ ಅಂತ. ಅದೇ ರಿಯಲ್ ಟಾಕ್. ಇವಾಗ ಏನಂದ್ರೆ ಫೋನ್ ಮುಂದೆ ಕಿಂದೂರಿ ಬರೆಸ್ತೀವಿ ಅಂತ ಗೊತ್ತಾ, ಆ ಥರ ನಮ್ಮವ್ರು ಎಷ್ಟೋ ಜನಗಳಿದ್ದಾರೆ. ಈಗ ಹಾರ್ಡ್ ವರ್ಕ್ ಮಾಡಿರೋ ಸಿನಿಮಾದಲ್ಲಿ ನಡೀತಿರೋ ಒಂದು ಕಲಾವಿದರುಗಳಿಗೆ ಕರೆದು ಒಂದು ಸ್ಪೀಚ್ ಕೊಡಲ್ಲ. ಅಂಥದ್ರಲ್ಲಿ ಯಾರೋ ಒಬ್ಬರು ಗಿಮಿಕ್ ಮಾಡಿದ್ರೆ ಅಂತ ಬಂದಾಗ ಫಸ್ಟ್ ಅವ್ರು ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಯಾಕೆ? ಅವ್ರ ಪಬ್ಲಿಸಿಟಿಗೋಸ್ಕರ. ಜೊತೆಗೆ ಇನ್ನೊಂದು ಏನಂತಾರೆ, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಮುಖಗಳಿರ್ತವೆ, ಆ ಮುಖಗಳು ನೋಡಿ 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 ಎಲ್ಲರೂ ಬೇಜಾರು. ಆ ಮುಖಗಳು ಮತ್ತೆ ಅಗೇನ್ ಬಂದಾಗ ಏನಾಗುತ್ತೆ ಗೊತ್ತಾ, ಇದು ಕರ್ಸಿರೋ ಫೇಕು. ನಾವೆಲ್ಲ ಅವ್ರ ಎಗನೆಸ್ಟ್ ಸರ್, ಸತ್ಯವಾಗಲ್ಲ ಅವ್ರ ಎಗನೆಸ್ಟ್. ಏನಾಗುತ್ತೆ ಅಂದ್ರೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಆಡಿಯನ್ಸ್ಗಳು ಕೂಡ ಹಿಂಗಿಗೆ ಅಂತಂತ. ಅದನ್ನ ನಮ್ಮವರೇ ತಪ್ಪು ಮಾಡಿರೋದು. ಮೊದಲು ಹೇಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನೋಡ್ಬೇಕಾದ್ರೆ ಬಹಳ ಕಷ್ಟ ಇರೋವಂಥದ್ದು. ಅವ್ರುಗಳನ್ನ ಕರ್ಕೊಂಡೋಗಿ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಾಗಲಿ ಈ ಥರ ಎಲ್ಲ ಗೌರವಿಸೋಣ, ಇವ್ರನ್ನು ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಈ ಗಿಮಿಕ್ಸ್ಗಳಿಗಿರೋ ಬೆಲೆ ಪ್ರಾಮಾಣಿಕತೆ ಇಲ್ಲ. ಅದನ್ನ ಏನಾಗುತ್ತೆ ಅಂದ್ರೆ ಅದನ್ನ ಪ್ರಶ್ನೆ ಮಾಡೋರ್ಗೂ ಮಾಡಬೇಕು, ಅವ್ರು ಮಾಡಲ್ಲ, ಅವ್ರಿಗೂ ಅದೇ ಬೇಕಿರೋದ್ರಿಂದ ಜನಗಳಿಗೂ ಅದೇ ಬೇಕು, ಮಾಡೋರ್ಗೂ ಅದೇ ಬೇಕು. ಹಾಗಾಗಿ ಅದನ್ನ ಏನೂ ಮಾಡೋಕ್ಕಾಗಲ್ಲ ಇವಾಗ. ಬಟ್ ಅದನ್ನೆಲ್ಲ ಚಾಲೆಂಜಿಂಗ್ ತಗೊಂಡು ಹೋಗ್ಬೇಕಷ್ಟೇ. ಎಲ್ಲೋ ಸಿನಿಮಾ ಪ್ಲಾಟ್ಫಾರ್ಮ್ಸ್ ತುಂಬ ಇದೆ ಸರ್, ಎಲ್ಲಿ ಬೇಕಾದ್ರೆ ಗೆಲ್ಬೋದು ಸಿನಿಮಾ. ನಾಟ್ ಓನ್ಲಿ ಥಿಯೇಟರ್, ಟಿವಿಲಿ ಗೆಲ್ಬೋದು, ಇಲ್ಲ OTT ಪ್ಲಾಟ್ಫಾರ್ಮಲ್ಲಿ ಗೆಲ್ಬೋದು, ಇಲ್ಲ ಅದರ್ ಲ್ಯಾಂಗ್ವೇಜ್ ಇಲ್ಲಿ ಗೆಲ್ಬೋದು, ಇಲ್ಲ ಯಾವುದೋ ಒಂದು ರೈಟ್ಸ್ ಇದ್ದಾಗ ಗೆಲ್ಬೋದು. ಸಿನಿಮಾ ಎಲ್ಲಿ ಬೇಕಾದ್ರೆ ಸಿಗ್ಬೋದು, ಕಷ್ಟಪಟ್ಟು ದುಡಿಬೇಕಷ್ಟೇ. ಈಗ ನಮ್ಮವರಲ್ಲೇ ಸರ್, ಒಂದು ಸಿನಿಮಾ ನೀವು ತಗೊಂಡೋಗಿ ಅಂದರೆ ಯಾವುದೋ ಒಂದು ಹೊಸ ಸಿನಿಮಾ ರಿಲೀಸ್ ಮಾಡ್ತೀವಿ, ಅದನ್ನು ತಗೊಂಡೋಗ್ತೀವಿ. ಆ ಒಂದು ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಫಸ್ಟು ಒಂದು ಯಾರೋ ಒಬ್ಬರು ಹೆಡ್ ಆಗಿರ್ಬೋದು, ಯಾರುಗಳಾಗಿರ್ಬೋದು, ಒಂದು ಸ್ಟಾರ್ ಕಾಸ್ಟ್ ನೋಡ್ತಾರೆ ಮೈನು, ಇನ್ನೊಂದು ಗೆದ್ದರೆ ಸಿನಿಮಾಗಳು ನೋಡ್ತಾರೆ. ಇಲ್ಲಾಂದರೆ ಕೆಲವ್ರು ನೋಡೋದೇ ಇಲ್ಲ ಯಾರನ್ನು. ಸಿನಿಮಾ ಹೇಗಿದೆ, ಏನು ಸಕ್ಸಸ್ ಪಡೆದಿದೆ, ಕಥೆ ಏನು, ಅದು ಜನ ತಲುಪಿಸ್ಬೋದಾ, ಇದನ್ನ ಯಾವುದೋ ಅವ್ರು ನೋಡೋದೇ ಇಲ್ಲ. ಅವ್ರು ನೋಡೋದೇನೋ ಏನು ವರ್ಕೌಟ್ ಆಗುತ್ತೆ ಫಸ್ಟ್ ಅಷ್ಟೇ. ಆಮೇಲೆ ಡಬ್ಬಿಂಗ್ ಸಿನಿಮಾಗಳು ಅವಳಿಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಯಾಕೆ ಬೇಕು, ಅವ್ರಿಗೂ ಸ್ಟಾರ್ ನಾವು, ನಮ್ಮದು ಮುಗಿತಾ ಹೊಸಬರು ಹೆಂಗಾದ್ರು ಸತ್ತೋಗ್ಲಿ, ನಮ್ಗೆ ಯಾಕೆ ಬೇಕು. ಅದನ್ನು ಅವರು ಪ್ರೊಟೆಸ್ಟ್ ಮಾಡೋಣ, ಒಂದು ನ್ಯಾಯ ಕೊಡ್ಸೋಂತ ಯಾವುದೂ ಇಲ್ಲವೇ ಇಲ್ಲ. ಈಗ ಒಂದು ಮಾತು ಹೇಳ್ತೀನಿ, ಸ್ಟಾರ್ ಸಿನಿಮಾಗಳು ವರ್ಷಕ್ಕೆ ಒಂದು 4 ಸಿನಿಮಾ ಬರ್ಬೋದು, ಅಷ್ಟೇ ಬರೋದು. ಕರೆಕ್ಟಾ ನಾನು ಹೇಳೋದು? 4 ಸಿನಿಮಾ ಬರ್ಬೋದು, 5 ಸಿನಿಮಾ ಬರುತ್ತೆ ಅಂತ ಇಟ್ಕೊಳ್ಳಿ. 100-150 ಸಿನಿಮಾ ಹೊಸಬರದೇ ಬರೋದು. ಅವರಿಂದನೇ ಚಿತ್ರಮಂದಿರ ನಡೀತಾ ಇರೋದು. ಯಾಕೆ ಸಪೋರ್ಟ್ ಮಾಡಲ್ಲ ಅವ್ರ ಕಡೆಗೆ? ಆ 150 ಸಿನಿಮಾದಲ್ಲಿ 5 ಸಿನಿಮಾ ಆದ್ರೂ ಚೆನ್ನಾಗಲ್ವಾ? ನಾನು ಹೇಳೋದು 150 ಹೌದು. ಆ 5 ಸಿನಿಮಾ ಟಿವಿಲಿ ಬರ್ತಾವ? ಬರಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಆಪ್ಷನ್ಸ್ಗಳು ಜಾಸ್ತಿ ಇದೆ. ಪರಭಾಷಾ ಸಿನಿಮಾಗಳನ್ನ ಡಬ್ಬಿಂಗ್ ಮಾಡಿ ತಗೊಂಬಂದು ಪೂಜೆ ಮಾಡಿ ಗಂಧದ ಕಡೆ ಹಿಡಿದು ಹಾರ ಹಾಕಿ ಸಿನಿಮಾ ತೋರಿಸ್ತಾರೆ. ಈಗ ನಮ್ಮವರೇ ಮಾಡ್ತಿದ್ರು, ಬೇರೆ ಯಾರಲ್ಲ. ಇದನ್ನ ಯಾರು ಪ್ರಶ್ನೆನೂ ಮಾಡಲ್ಲ. ಅವಾಗ ಏನಾಗುತ್ತೆ, ಪಾಪ ನೋಡಿ, ಈಗ ಅವರು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಒಂದಷ್ಟು ವರ್ಷ ದುಡಿದು ಸಿನಿಮಾ ಮಾಡ್ತೀವಿ ಅಂತ ಬರ್ತಾರೆ. ಇವ್ರು ಮಾಡಿದಾಗ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಅಂತ ಇವ್ರಿಗೆ ಅನ್ಸಲ್ಲ. ಸಿನಿಮಾ ನೋಡ್ಲಿ, ಚೆನ್ನಾಗಿದ್ರೆ ತಗೊಳ್ಳಿ, ಚೆನ್ನಾಗಿರಲ್ಲ ಬೇಡ, ನಾವು ಅದಕ್ಕೆ ಬೇಜಾರು ಮಾಡ್ಕೊಡಲ್ಲ. ನೋಡೋದೇ ಇಲ್ಲ. ಅಷ್ಟು ಪಾಲಿಟಿಕ್ಸು, ನೆಪೋಟಿಸಮ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾರೆ. ಒಂದೇ ಶೋ ಕೊಡೋದು ನಮ್ಮಂಥವ್ರಿಗೆಲ್ಲ. ಮಾಲ್ಗಳೆಲ್ಲ ಒಂದೇ ಶೋ. ಅದೇ ಬೇರೆ ಲ್ಯಾಂಗ್ವೇಜ್ ಆದರೆ 3 ಶೋ ಇರುತ್ತೆ. ಕಲೆಕ್ಷನ್ ಇಲ್ಲಾಂದ್ರೂ ಪರವಾಗಿಲ್ಲ, 3 ಶೋ ಇರುತ್ತೆ. ನಮಗೆ ಸಿಗೋದು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಕೊಟ್ಟರೆ ಬೆಳಗ್ಗೆ ಕೊಡ್ತಾರೆ, ಇಲ್ಲ ಮಧ್ಯಾಹ್ನ ಕೊಡ್ತಾರೆ. ಪ್ರೈಮ್ ಟೈಮ್ ನಮ್ದು ಯಾವಾಗ? ಸಂಜೆ 5:30. ಜನ ಫ್ರೀಯಾಗಿ ಬರೋದೇ ಆ ಟೈಮ್. ಸಂಜೆ ಟೈಮ್ ಪಾಸ್ ಎಲ್ಲಿ ಮಾಡೋಣ, ಒಂದು ಪಿಕ್ಚರ್ಗೆ ರಾತ್ರಿ 9 ಗಂಟೆ ಮನೆಗೆ ಹೋಗೋಣ, ಇಲ್ಲ ಫ್ಯಾಮಿಲಿಗೆ ಮೇಲೆ ಹಂಗೆ ಬರ್ತಾರೆ. ನಮ್ಮನ್ನು ಸಾಯಿಸೋದು ಹಿಂಗೆ. ನಾವು ಹೋರಾಟ ಏನು ಮಾಡ್ತೀವಿ, ಮೇನ್ ಥಿಯೇಟ್ರಿಗೆ ಒಂದು ದುಡ್ಡು ಕೊಟ್ಬಿಟ್ಟು ಉಳಿಸ್ಕೋಬೋದು. 25 ಡೇಸಾ, 2 ವೀಕ್ಸಾ, 1 ವೀಕಾ ದುಡ್ಡು ಕೊಟ್ಬೋದು. ಮಾಲ್ಗಳಲ್ಲಿ ಹಂಗಿಲ್ವೇ? ಹೆಂಗೆ ರಿಸೀವ್ ಮಾಡ್ತಾರಂತ ಗೊತ್ತಿಲ್ವಲ್ಲ. ಅಂದರೆ ಶೋಗಳು ಕೊಡಲ್ಲ. ಪ್ರತಿಯೊಂದಕ್ಕೂ ಹಣ ಬೇಕು. ಅವ್ರದ್ದು ಅವ್ರದ್ದು ತಪ್ಪಂತಿಲ್ಲ, ಅವ್ರದ್ದು ನಡೆಸ್ಬೇಕು, ಥಿಯೇಟರ್ ನಡೆಸ್ಬೇಕು, ಸ್ಟಾಫ್ ಇರ್ತಾರೆ. ಅಂದರೆ ಸ್ವಲ್ಪ ಸಪೋರ್ಟ್ ಮಾಡಿ. ಒಂದು 4 ಶೋ ಕೊಡೋ ಬದಲು 1 ಶೋ ಕೊಡಿ, ಇನ್ನೊಂದು ಶೋ ಬೇರೆ ಕೊಡಿ. ಇವಾಗ ಆಯುಧ ಅಂತಾರೆ. ಪ್ಯಾನ್ ಇಂಡಿಯಾ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಡು ಸರ್. ಸುಮಾರು ಜನ ಹೇಳ್ತಾರೆ ಪ್ಯಾನ್ ಇಂಡಿಯಾ ಬಗ್ಗೆ.
ಈಗ ಪ್ಯಾನ್ ಇಂಡಿಯಾ ಮಾಡ್ಬಿಡ್ತಾರೆ, ಅವ್ರು ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾದೆಲ್ಲ ಕುತ್ಕೊಂಡ್ಬಿಡ್ತಾರೆ, ಇಲ್ಲಿಗೆ ಬರೋದೇ ಇಲ್ಲ. ಜೊತೆಗೆ ಆಡಿಯನ್ಸ್ಗಳು ಭೇಟಿ ಮಾಡಲ್ಲ, ಫ್ಯಾನ್ಸ್ಗಳು ಭೇಟಿ ಮಾಡಲ್ಲ, ಏನೂ ಮಾಡಲ್ಲ. ಒಂದು ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತಾರೆ, ಆ ಟೈಮ್ನ ಅವ್ರು ಅಲ್ಲೇ ಇರ್ತಾರೆ. ಇಲ್ಲಿ ನಾನು ಒಬ್ಬ ಅಭಿಮಾನಿ ನಮ್ಮ ಸ್ಟಾರ್ಸ್ಗಳಿಗೆ, ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲಿ ಸೆಲೆಬ್ರೇಷನ್ ಮಾಡೋದು ಅವ್ರು ಅಲ್ಲಿ ಇರೋದು. ಇದು ಸಂಬಂಧ ಏನಾಗುತ್ತೆ ದೂರ ಆಗ್ತಾ ಇದೆ. ಯಾವ ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳು ನಮ್ಮ ಕನ್ನಡ ನಟರುಗಳು ಬರಬೇಕು ಇಲ್ಲಿಗೆ ಅಲ್ವಾ, ಬಂದು ಇಲ್ಲಿ ಅಭಿಮಾನಿಗಳ ಜೊತೆ ಇಲ್ಲಿ ಆರ ಕಟ್ಟೋದು ನಾನು ಅಂದ್ರೆ ನಮ್ಮ ಜನ, ನಮ್ಮ ಫ್ಯಾನ್ಸ್ಗಳು, ನಾನೊಬ್ಬ ಅಭಿಮಾನಿಯಾಗಿ ಇದ್ಕೊಂಡು ಆರ ಕಟ್ತೀನಿ, ಪಟಾಕಿ ಹೊಡಿತೀನಿ, ಸೆಲೆಬ್ರೇಟ್ ಮಾಡ್ತೀನಿ. ಅವ್ರು ನಮಗೂ ಸಂಬಂಧ ಇರಲ್ಲ, ನನ್ನೊಬ್ಬ ಅಭಿಮಾನಿಗೆ ಎಲ್ಲ ಥರ ಸಪೋರ್ಟ್ ಮಾಡ್ತಾ ಇರ್ತೀನಿ. ನಮ್ಮನ್ನ ಯಾಕೆ ಭೇಟಿ ಮಾಡಲ್ಲ ಅವರು? ಕರೆಕ್ಟ್ ಅಲ್ವಾ? ದುಡ್ಡು ನಮ್ಮದು, ಕೊಡೋದು ನಾವು. ಓಕೆ, ನಮ್ಮ ಕನ್ನಡ ಚಿತ್ರಗಳನ್ನ ಓಕೆ ತಗೊಂಡು ಹೋಗ್ತಾರೆ ಅಲ್ಲಿಗೆ, ಓಕೆ ಡನ್, ತಗೊಂಡು ಹೋಗ್ಲಿ, ಸಂತೋಷ. ಅವ್ರು ಇಲ್ಲೇ ಬರಬೇಕು, ಮತ್ತೆ ಇಲ್ಲಿಗೆ ಬರಬೇಕು, ತಾಯ್ನಾಡಿಗೆ ಬರಲ್ಲ. ಅದೆಲ್ಲ ಗಮನಿಸ್ಬೇಕು ದೊಡ್ಡವರೆಲ್ಲ. ಅದನ್ನ ಯಾರೋ ಪ್ರಶ್ನೆನೂ ಮಾಡಲ್ಲ. ಈಗ ನಾವು ಪ್ರಶ್ನೆ ಮಾಡ್ತೀವಿ, ಹೋಗ್ತಾ ಇರ್ತೀವಿ, ಇದು ಅಲ್ಲಿಗೆ ಇರುತ್ತೆ ಅಷ್ಟೇ, ಏನು ಬದಲಾವಣೆ ಆಗಲ್ಲ. ಹೊಡೆದ್ ಬಿಡ್ತಾರೆ. ಈಗ ಹೆದರಿಕೆ ಆಗ್ತಿದೆ ನನಗೆ ಅವ್ರು ಮಾತಾಡೋದು. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ರಿ, ಇದೆಲ್ಲ ನಿಮಗೆ ನೋಡಿ ಇವ್ರು ಮಾತಾಡೋದು ನೋಡಿ ಅರ್ಥ ನಿಜವಾಗ್ಲೂ ಹೆದರಿಕೆ ಆಗೋಯ್ತು ವಾಯ್ಸ್ ಕೇಳಿ ನನಗೆ. ಯಪ್ಪ, ಇನ್ನು ಮೂವಿನಲ್ಲಿ ಹಿಂಗಿರ್ಬೇಡ. ಸ್ಟ್ರಗ್ಲಿಂಗು, ಕಷ್ಟಪಟ್ಟಿರ್ತೀವಿ, ನಮ್ಗೆ ಒಳ್ಳೇದಾಗಲ್ಲ, ಆಳು ಬಿದ್ದೋಗ್ಲಿ ಪಾಪ. ಸುಮಾರು ಜನ ಸ್ಟ್ರಗಲ್ಸ್ಗಳು ನೋಡಿರ್ತೀವಿ ಸರ್. ನಾವು ಹೊಸಬರು ಏನು ಬರ್ತಾರೆ ಸರ್, ಒಂದು ಲಕ್ಸುರಿ ಫಾರ್ಚುನರ್ ಕಾರ್ ಬಂತು ಅಂದರೆ ಸರ್ ಅಂತಾರೆ. 13 ವರ್ಷದಿಂದ ಮಣ್ಣು ಹೊರ್ತಿರ್ತೀವಿ ನಾವು ಬಾಣ್ಲಿ ಎತ್ಕೊಂಡು. ಅಂದರೆ ಪ್ರತಿಭೆಗೆ, ಕಲೆಗೆ ಬೆಲೆನೇ ಇಲ್ಲ ಮೊದಲನೇದಾಗಿ. ಆಮೇಲೆ ಮೊದಲನೇದಾಗಿ ಆಟಿಟ್ಯೂಡ್ ಇದ್ದವನೇ ಆರ್ಟಿಸ್ಟು, ಕ್ರಿಯೇಟಿವಿಟಿ ಇದ್ದವನೇ ಡೈರೆಕ್ಟ್ರು ಅಂತ ಅನ್ನೋದಿದೆ. ಆರ್ಟಿಸ್ಟ್ಗಳಿಗೆ ನಮ್ಗಳಿಗೆ ಆಟಿಟ್ಯೂಡು ಇರಲ್ಲ. ಅದು ಯಾವ ಥರ ಆಟಿಟ್ಯೂಡ್ ಇರಬೇಕು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ನಮ್ಗೆ ಅದೂ ಇಲ್ಲ. ಸ್ವಲ್ಪ ತಗ್ಗಿ ಬಗ್ಗಿ ಈ ಥರ ಎಲ್ಲ ಮಾಡೋದು ಜಾಸ್ತಿ, ಅದು ಇಂಡಸ್ಟ್ರಿ ವರ್ಕೌಟ್ ಆಗಲ್ಲ. ಹಾಗಾಗಿ ಆ ಥರ ವರ್ಕೌಟ್ ಕೊಡೋರು ಇದಿರಬೇಕು ನೋಡಿ. ಈಗ ಅವರು ಅವಕಾಶ ಕೊಟ್ಟಿದ್ದಾರೆ, ಇದರ ತುಂಬ ಜನಗಳ ಅವಕಾಶಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಹೊಸಬರಿಗೆ ಪ್ರೋತ್ಸಾಹ ಭಾಳ ಕಡಿಮೆ. ಸುಮ್ಮನೆ ಈಗ ಕ್ಯಾಮ್ರಾ ಐತಾ, ಒಂದಷ್ಟು ಬಿಲ್ಡಪ್ ಮಾತುಗಳು ಕೊಟ್ಬಿಡೋದು. ಆ್ಯಕ್ಚುಲಿ ನಾನು ಮಾತಾಡೋದಿಲ್ಲ ಇದನ್ನು, ಯಾಕಂದ್ರೆ ನಮ್ಗೆ ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಸ್ಟಾರ್ಸ್ಗಳ ಜೊತೆ ವರ್ಕ್ ಮಾಡಿ ಎಲ್ಲರನ್ನೂ ಗೌರವಿಸ್ತೀನಿ ನಾನು. ಆದರೆ ಅವ್ರುಗಳು ಏನು ಮಾಡ್ತಾರೆ ಅಂದರೆ, ಕೆಲವರು ಈ ನೆಪೋಟಿಸಮಿಂದ ನನ್ನ ಅಣ್ಣನ ಮಗನೋ ಅಥವಾ ನಮ್ಮ ರಿಲೇಟಿವ್ಸ್ಗಳು ನಾನು ಬಂದು ಮಾಡ್ತೀನಪ್ಪ, ಇನ್ಯಾರೋ ಹೊಸ ಸಿನಿಮಾ ಸೂಪರಾಗಿರ್ತದೆ, ಅದು ಸೋಷಿಯಲ್ ಮೀಡಿಯಾ ನೋಡಲ್ಲ, ಅವರು ನೋಡ್ತಾ ಇರ್ತಾನೆ. ಚೆನ್ನಾಗಿರೋ ಸಿನಿಮಾಗೆ ಅದು ಯಾರಾದರೂ ಆಗಲಿ, ನನ್ನ ಶತ್ರುನೇ ಆಗಲಿ, ಆ ಸಿನಿಮಾ ಸಪೋರ್ಟ್ ಮಾಡಬೇಕು. ಅದನ್ನು ಮಾಡಲ್ಲ. ಎಲ್ಲಿ ನಮ್ಮ ಕಾಂಪಿಟೇಟರ್ ಆಗ್ಬಿಡ್ತಾರೋ, ಎಲ್ಲಿ ಇದಾಗ್ಬಿಡ್ತಾರೋ, ನಮ್ಮ ನೆಪೋಟಿಸಮ್ ಸಿಕ್ಕಾಪಡೆ ಇದೆ. ಇದ್ರ ಮಧ್ಯೆ ಹೊಡ್ಕೊಂಡು ಬೇರೆಯವ್ರ ಶತ್ರುಗಳ, ನಮ್ಮವ್ರು ನಮಗೆ ಶತ್ರುಗಳು. ಇದ್ರ ಮಧ್ಯೆ ನಾವು ಪ್ರಯತ್ನ ಪಡ್ಕೊಂಡು ಮುನ್ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಬೇರೆ ಆಪ್ಷನ್ನೇ ಇಲ್ಲ, ಇಲ್ಲಿ ಬೇರೆ ದಾರಿನೇ ಇಲ್ಲ. ಎಸ್ ಸರ್, ಇನ್ನೇನು ಸಿನಿಮಾ ಇದೆ, ಮಾರ್ಚ್ 27 ಸರ್. ನಾವು ಕೂಡ ಕುತೂಹಲದಿಂದ ಕಾಯ್ತಿದ್ದೀವಿ ಸಿನಿಮಾ ನೋಡ್ಲಿಕ್ಕೆ ಥಿಯೇಟ್ರಲ್ಲಿ. ಬನ್ನಿ ಸರ್. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ 3 ಜನ? ಕೊನೆಯದಾಗಿ ಆಡಿಯನ್ಸ್ಗೆ ನಾವು ಇನ್ನೇನು ಹೇಳಬಲ್ಲೆ, ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಒಂದು ಖುಷಿ ಆಗುತ್ತೆ, ಒಂದು ನೆಮ್ಮದಿ ಅಂತೂ ಸಿಗುತ್ತೆ. ಬನ್ನಿ ಥಿಯೇಟ್ರಿಗೆಲ್ಲ 27ನೇ ತಾರೀಕು ಮಾರ್ಚ್ 27ಕ್ಕೆ ಸ್ವಪ್ನ ಚಿತ್ರಮಂದಿರದಲ್ಲಿ ನಾವೆಲ್ಲ ಟೀಮ್ ಇರ್ತೀವಿ. ಬಂದು ನೋಡಿ, ಸಿನಿಮಾನ ಹಾರಿಸಿ, ನಮ್ಮಂತರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ನಿಮ್ಮ ಸುದ್ದಿ ಮನೆ ಮೂಲಕ ನಮಗೆ ಇನ್ನೊಂದು ಚೂರು ಪುಷ್ ಸಿಗಲಿ ಅಂತ ಬೇಡ್ಕೊತೀನಿ. ಮೂವಿ ಮಾಡೋದಂತೂ ಅಷ್ಟು ಸುಲಭ ಅಲ್ಲ. ಕೊನೆಗೂ ಈ ಮೂವಿ ತುಂಬ ಕಷ್ಟಪಟ್ಟು ಮೂವಿ ಮಾಡಿ ಕೊನೆಗೆ ಫೈನಲಿ ರಿಲೀಸಿಗೆ ಬಂದಿದೆ 27ಕ್ಕೆ. ನಾವೆಲ್ಲ ಸ್ವಪ್ನ ಥಿಯೇಟರ್ಗೆ 10:30 ಫಸ್ಟ್ ಶೋ ಬರ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಗಳ ಜೊತೆ ಬಂದು ಮೂವಿ ನೋಡಿ, ನಮ್ಮ ಮೂವಿನ ಬೆಳೆಸಿ ಉಳಿಸಿ, ಹಾಗೆ ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡಿ ಅಂತ ಕೇಳ್ಕೊಳ್ತಾ, ಹಾಗೆ ಸುದ್ದಿ ಮನೆ ನಮ್ಮ ಆಯುಧ ಮೂವಿನ ದೊಡ್ಡದಾಗಿ ಸುದ್ದಿ ಮಾಡುತ್ತೆ. ಆ್ಯಂಡ್ ಇದೇ ರೀತಿ ಕನ್ನಡ ಮೂವೀಸ್ ಬೆಳೀತಾ ಇದೆ ಅಂತ ಅಂದರೆ, ಕನ್ನಡ ಅಂತ ಅಲ್ಲ, ಓವರಾಲ್ ಎಲ್ಲ ಮೂವೀಸ್ಗಳು ಬೆಳೀತಾ ಇದೆ ಅಂತ ಅಂದರೆ ಸೋಷಿಯಲ್ ಮೀಡಿಯಾಯಿಂದನೇ. ಸೊ ಥ್ಯಾಂಕ್ ಯು ಅವರಿಗೂ. ಏನ್ ಹೇಳ್ತೀರಿ ಕೊನೆಯದಾಗಿ? ಇಷ್ಟೊತ್ತು ಎಲ್ಲ ಒಳಗಡೆ ಇರ್ತಕ್ಕಂಥ ಎಲ್ಲಾನು ವಿಷಯಗಳು ಹೇಳಿದ್ರಿ. ಕೊನೆಯದಾಗಿ ನಾವು ಪ್ರೇಕ್ಷಕರು ಏನ್ ಕೇಳ್ಕೊಳ್ಳೋದಂದ್ರೆ ಅದೇ, ಸಿನಿಮಾ ಮಾಡಿದೀವಿ, ಥಿಯೇಟರ್ ಬನ್ನಿ ನೋಡಿ ಅಂತ ಕೊನೆಯದಾಗಿ ಅದೇ ನಾವು ಕೇಳ್ಕೊಳ್ಳೋಕ್ಕಾಗೋದು. ಸೊ ಅದೇ ನಮ್ಮ ಸಿನಿಮಾ ಆಯುಧ ಸಿನಿಮಾ 27ನೇ ತಾರೀಕು ಬಿಡುಗಡೆ ಆಗ್ತಿದೆ. ಟ್ರೈಲರ್ ಸಾಂಗ್ಸ್ಗಳೆಲ್ಲ ನೋಡಿರ್ತೀರಾ. ಈಗ ನೀವು ಸಿನಿಮಾ ನೋಡ್ಬೇಕು ಅಂದ್ರೆ 27ನೇ ತಾರೀಕು ಸಪ್ನಾ ಥಿಯೇಟರ್ಗೆ ಬಂದ್ರೆ ನಾವೆಲ್ಲರೂ ಸಿಗ್ತೀವಿ. ನಮ್ಮ ತಂಡ ನಮ್ಮ ಜೊತೆ ನೀವು ಸೇರ್ಕೊಂಡು ನಮ್ಮ ಸಿನಿಮಾ ನಾವೆಲ್ಲರೂ ಅಂದ್ರೆ 3 ಜನ ಅಲ್ಲ, ಸಿಕ್ಕಾಪಟ್ಟೆ ವಿಲನ್ಸ್ ಸಿಕ್ಕಾಪಟ್ಟೆ ಇದಾರೆ. ಬನ್ನಿ ಎಲ್ಲರೂ. ಹೌದು, ಎಲ್ಲರೂ ಜೊತೆಗೂಡಿ ಸಿನಿಮಾ ನೋಡಿ ನೋಡೋಣ. ನೀವೆಲ್ಲರೂ ಆಶೀರ್ವಾದಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಬಿಡುಗಡೆ ಆಗಿ, ಥ್ಯಾಂಕ್ ಯು ಸರ್. 3 ಜನದ್ದು ಥಿಯೇಟರ್ ಮುಂದೆ ದೊಡ್ಡ ದೊಡ್ಡ ಕಟ್ಟಡ ಹಾಕೊಂಡು ಹೂವಿನ ಹಾರಗಳು ಹಾಕೊಳ್ಳಿ. ಅದು ನನ್ಗೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ.
ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು Thank you, ಸರ್ thank you, ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯ್ತು, ನಿಮ್ಮ ನಿರೂಪಣೆ ಖುಷಿ ಆಯ್ತು. ತುಂಬ ಅದ್ಭುತವಾಗಿ ನಿರೂಪಣೆ ಮಾಡಿದ್ದೀರಾ. ನಿಮಗೂ ಒಂದು ನಿಮ್ಮ ಜರ್ನಿಲಿ ಒಳ್ಳೆ ಸಕ್ಸಸ್ ಸಿಗಲಿ. ಸುದ್ದಿ ಮನೆ ನಾವು ನೋಡ್ತಾನೆ ಇರ್ತೀವಿ, ಫಾಲೋ ಮಾಡ್ತಾ ಇರ್ತೀವಿ. ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡ್ತಾ ಇರ್ತೀರಾ ಸುದ್ದಿ ಮನೆಯಿಂದ. ಖುಷಿ ಇದೆ ಖಂಡಿತವಾಗ್ಲೂ. ನಮ್ಮ ಸಿನಿಮಾದ ಸುದ್ದಿನೂ ಕರ್ನಾಟಕದಾದ್ಯಂತ ಮುಗಿಸಿ ಅಂತ ಕೇಳ್ಕೊತೀನಿ. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಆಯುಧ ಸಿನಿಮಾ ಚಿತ್ರತಂಡದ ಮಾತಾಗಿತ್ತು. ಸಿನಿಮಾ ಇದೆ ಮಾರ್ಚ್ 27ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ಮನೆ.